ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ಒಂದು ಹೊಸ ನೋಟಿಫಿಕೇಶನ್ ಇಲ್ಲಿ ತಂದಿದ್ದೇನೆ. ಇದು ಯಾವುದಪ್ಪ ಅಂದರೆ ಏನಪ್ಪ ಅಂದರೆ ಆರ್ವೇ ಅಸಿಸ್ಟೆಂಟ್ ಕಡೆಯಿಂದ ಏನಪ್ಪ ನಿಮಗೆ ರಿಕಮೆಂಡ್ ಮಾಡಲು ಹೊಸ ನೋಟಿಫಿಕೇಶನ್ ಯೂಸ್ ಮಾಡಿದ್ದಾರೆ. ಓಕೆನಾ, ಈ ನೋಟಿಫಿಕೇಶನಲ್ಲಿ ಯಾರು ಎಲಿಜಿಬಲ್ ಇರ್ತೀರಾ, ಯಾರು ಅಪ್ಲೈ ಮಾಡಬೇಕು, ಯಾರು ಅಪ್ಲೈ ಮಾಡೋಕ್ಕಾಗೋದಿಲ್ಲ ಅಂತಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ, ಮೊದಲನೇದಾಗಿ ಏನಪ್ಪ ಅಂದರೆ ಮುಖ್ಯ ವಿವರಗಳನ್ನು ನೋಡ್ತಾ ಹೋಗೋಣ. ಈ ಜಾಬಲ್ಲಿ ಪ್ರಮುಖ ವಿವರಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನಪ್ಪ, ಸಂಸ್ಥೆ ಹೆಸರು ಬಂದ್ಬಿಟ್ಟು ಏನಪ್ಪ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಸಂಸ್ಥೆ ಹೆಸರಾಗಿರ್ತದೆ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಹುದ್ದೆಗಳ ಹುದ್ದೆ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಅಸಿಸ್ಟೆಂಟ್ ಆರ್ವೇ ಕಡೆಯಿಂದ ಏನಪ್ಪ ನಿಮಗೆ ಅಸಿಸ್ಟೆಂಟ್ ಹುದ್ದೆಗಳಿಗಾಗಿ ನಿಮಗೆ ಕಾಲ್ಫಾರ್ಮ್ ಮಾಡಿರ್ತಾರೆ. ಓಕೆನಾ, ಟೋಟಲ್ ಹುದ್ದೆ ಬಂದ್ಬಿಟ್ಟು ಏನಪ್ಪ ನಿಮಗೆ 650 ಹುದ್ದೆಗಳು ಇಲ್ಲಿ ಖಾಲಿ ಇದೆ ಅಂತ ಕೂಡ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆನಾ, ಹುದ್ದೆಗಳ ಪ್ರಕಾರ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಹುದ್ದೆಗಳ ಪ್ರಕಾರ ಬಂದ್ಬಿಟ್ಟು ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಇದು ಯಾವುದೇ ತರದ ಸ್ಟೇಟ್ ಗೌರ್ಮೆಂಟ್ ಜಾಬ್ ಆಗಿರೋದಿಲ್ಲ. ಇದು ಬಂದ್ಬಿಟ್ಟು ಏನಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಇದು ನಮ್ಮ ಕರ್ನಾಟಕ ಇಲ್ಲಿ ವರ್ಕ್ ಮಾಡಬಹುದು. ಓಕೆನಾ, ಉದ್ಯೋಗ ಸ್ಥಳ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಆರ್ವೇ ಏನಪ್ಪ ಆಲ್ ಓವರ್ ಇಂಡಿಯಾ ನಿಮಗೆ ಉದ್ಯೋಗ ಮಾಡಬಹುದು. ಆಲ್ ಓವರ್ ಇಂಡಿಯಾ ಅಂದ್ರೆ ಏನಪ್ಪಾ ಅಂದ್ರೆ ಭಾರತದಲ್ಲಿ ಆರ್ವೇ ಕಚೇರಿಗಳು ಎಲ್ಲೆಲ್ಲಿ ಇದಾವೆ ಅಂತಂದು ನೀವು ಕೆಲಸ ಮಾಡ್ತಾ ಹೋಗ್ಬೋದು. ಓಕೆನಾ, ಆರ್ವೇ ಕಚೇರಿಗಳು ಬೆಂಗಳೂರು ಕೂಡ ಇದೆ. ಓಕೆನಾ, ನೀವು ಆರಾಮಾಗಿ ಈ ಜಾಬ್ಗೆ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅರ್ಜಿ ವಿಧಾನ ಯಾವ ತರ ಅಪ್ಲೈ ಮಾಡಕಪ್ಪ ಅಂದ್ರೆ ಆನ್ಲೈನ್ ನೀವು ಅಪ್ಲೈ ಮಾಡಬೇಕು. ಓಕೆನಾ, ಇದು ಯಾವ ತರ ಅಪ್ಲೈ ಮಾಡಬೇಕು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಓಕೆನಾ, ಇದು ಆನ್ಲೈನ್ ನೀವು ಎಕ್ಸಾಮ್ ಅಪ್ಲಿಕೇಶನ್ ಆನ್ಲೈನ್ ನೀವು ಅಪ್ಲೈ ಮಾಡಬೇಕು. ಪ್ರಮುಖ ದಿನಾಂಕಗಳು ಯಾವಾಗಪ್ಪ ಅಂದ್ರೆ ವಿಷಯ ದಿನಾಂಕ ಯಾವ ಅರ್ಜಿ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಏನಪ್ಪಾ ನಿಮಗೆ 15ನೇ ತಾರೀಕು 2ನೇ ತಿಂಗಳು ಅಂದ್ರೆ ಫೆಬ್ರವರಿ 15ನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನಿನ್ನೆ ತಾನೇ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಯಾವಾಗಪ್ಪ ಅಂದ್ರೆ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಮಾರ್ಚ್ 8ನೇ ತಾರೀಕು ನಿಮಗೆ ಕೊನೆಯ ದಿನಕ್ಕೆ ಆಗಿರ್ಬೇಕು. ಇದಷ್ಟು ನೋಡಿ ಡೇಟ್ ನೆನಪಿಟ್ಕೊಳ್ಳಿ. ನಿನ್ನೆ 15ನೇ ತಾರೀಕು ಸ್ಟಾರ್ಟ್ ಆಗಿ ನೆಕ್ಸ್ಟ್ ಮಂತ್ ಮಾರ್ಚ್ ಏನಪ್ಪಾ ಅಂದ್ರೆ 8ನೇ ತಾರೀಕು ನಿಮಗೆ ಇಲ್ಲಿ ಕ್ಲೋಸ್ ಆಗ್ತಾ ಹೋಗುತ್ತೆ. ಓಕೆನಾ, ಅದಾದ್ಮೇಲೆ ನಿಮಗೆ ಎಕ್ಸಾಮ್ ಯಾವ ಕಂಡಕ್ಟ್ ಮಾಡ್ತಾ ಕೂಡ ಅದನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ. ಓಕೆನಾ, ಯಾವ ಎಕ್ಸಾಮ್ ಯಾವ ಕಂಡಕ್ಟ್ ಆಗುತ್ತೆ, ಯಾವಾಗ ಮೇನ್ ಫಿಲ್ಮ್ ಎಕ್ಸಾಮ್ ಮತ್ತು ಮೇನ್ಸ್ ಎಕ್ಸಾಮ್ ಇರುತ್ತೆ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ. ಕೊಡೇನಾ, ಏನಪ್ಪಾ ಅಂದ್ರೆ ಫಿಲ್ಮ್ ಎಕ್ಸಾಮ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಏಪ್ರಿಲ್ 4ನೇ ತಾರೀಕು ನಿನ್ನೆ ತಿಂಗಳು 4th ಮಂತ್ ಅಂದ್ರೆ 4ನೇ ತಿಂಗಳು ಅಂದ್ರೆ ಯಾವ ಬರ್ತಪ್ಪ ಅಂದ್ರೆ ಮಾರ್ಚ್ ಏಪ್ರಿಲ್ ಒಳಗೆ ನಿಮ್ಗೆ ಏನಪ್ಪಾ ಅಂದ್ರೆ ಫಿಲ್ಮ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಮೇನ್ಸ್ ಎಕ್ಸಾಮ್ ಬಂದ್ಬಿಟ್ಟು 7ನೇ ತಾರೀಕು 6ನೇ ತಿಂಗಳು ಜೂನ್ ಒಳಗೆ ನಿಮ್ಗೆ ಏನಪ್ಪಾ ಅಂದ್ರೆ ಮೇನ್ಸ್ ಎಕ್ಸಾಮ್ ಇಲ್ಲಿ ಕಂಡಕ್ಟ್ ಮಾಡ್ತಾ ಕೂಡ ಇಲ್ಲಿ ಡೇಟ್ ಕೂಡ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಓಕೆನಾ, ಯಾವುದೇ ತರದ್ದು ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದಾದ್ಮೇಲೆ ಇದಕ್ಕೆ ಅಪ್ಲೈ ಮಾಡಿದ್ರೆ ನಮ್ಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರ್ಬೇಕಪ್ಪ ನೋಡೋದಾದ್ರೆ ಮೊದಲನೇದಾಗಿ ಯಾವುದೇ ವಿಷಯದಲ್ಲಿ ಬ್ಯಾಚುಲರ್ ಆಫ್ ಡಿಗ್ರಿ ಅಂದ್ರೆ ಏನಪ್ಪಾ ಯಾವ್ದಾರ ಒಂದು ಡಿಗ್ರಿಯಲ್ಲಿ ನೀವೇನಪ್ಪಾ ಅಂದ್ರೆ 50% ಅಂಕದೊಂದಿಗೆ ಏನಪ್ಪಾ ಅಂದ್ರೆ 50% ಅಂಕದೊಂದಿಗೆ ಏನಪ್ಪಾ ನೀವು ಇಲ್ಲಿ ನೀವು ಪಾಸ್ ಆಗಿರ್ಬೇಕು. 50% ಅಂಕದೊಂದಿಗೆ ಪಾಸ್ ಆದ್ರೆ ಮಾತ್ರ ನೀವು ಎಲಿಜಿಬಲ್ ಇರ್ತೀರಾ. ನೀವೇನಾದ್ರೆ 50 ಅಂಕ ಕೆಳಗೆ 59 ಅಂಕ ತೆಗೆದು ಪಾಸ್ ಆದ್ರೆ ಇಲ್ಲಿ ನಿಮ್ಗೆ ಎಲಿಜಿಬಲ್ ಇರೋದಿಲ್ಲ. ಓಕೆ, ಅದಾದ್ಮೇಲೆ ಕಂಪ್ಯೂಟರ್ ಜ್ಞಾನ ಇರಬೇಕು. ಏನಪ್ಪಾ ನಿಮ್ಗೆ ನೀವು ಸ್ವಲ್ಪ ಆದ್ರೆ ಬೇಸಿಕ್ ಜ್ಞಾನ ಇರಬೇಕು. ಅವಾಗ ಕಂಪ್ಯೂಟರ್ ಹೇಗೆ ವರ್ಕ್ ಆಗುತ್ತೆ ಅಲ್ಲಿ ಟೈಪ್ ಮಾಡಕ್ಕೆ ನಿಮ್ಗೆ ಬೇಸಿಕ್ ಸ್ವಲ್ಪ ಜ್ಞಾನ ಕೂಡ ಇರಬೇಕು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಸ್ಥಳೀಯ ಭಾಷೆ ಬರಲು ಓದಬರಕ್ಕೆ ನೀವು ಯಾವ ಜೋನಿಗೆ ಅಪ್ಲೈ ಮಾಡ್ತೀರಾ ಆ ಜೋನಲ್ಲಿ ನಿಮ್ಗೆ ಏನಪ್ಪಾ ಆ ಭಾಷೆ ಬರಬೇಕು. ನೀವು ಕನ್ನಡ ಜೋನ್ ಹಾಕಿದ್ರೆ ನಿಮ್ಗೆ ಕನ್ನಡ ಬರಬೇಕು. ನಮ್ಮ ಚೆನ್ನೈ ಹಾಕಿದ್ರೆ ನಿಮ್ಗೆ ತಮಿಳು ಬರಬೇಕು. ಕೇರಳ ಹಾಕಿದ್ರೆ ನೀವು ತಮಿಳು ಬರಬೇಕು. ಆಂಧ್ರ ಪ್ರದೇಶ ಹಾಕಿದ್ರೆ ನಿಮ್ಗೆ ಆಂಧ್ರ ಲ್ಯಾಂಗ್ವೇಜ್ ಬರಬೇಕು. ಓಕೆನಾ, ಇನ್ ತೆಲುಗೆಲ್ಲ ಬರ್ತಾ ಹೋಗ್ಬೇಕು. ಓಕೆನಾ, ಇದು ಈ ತರ ಹೇಳಿದ್ರು. ಓಕೆ, ಸ್ಥಳೀಯ ಭಾಷೆ ಬಂದ್ರೆ ನೀವು ಈ ಜಾಬ್ಗೆ ಇರ್ತೀರಾ. ಅದಾದ್ಮೇಲೆ ಏಜ್ ಲಿಮಿಟ್ ಎಷ್ಟು ವರೆಗೆ ಕೊಟ್ಟಿದ್ದಾರೆ ನೋಡೋದಾದ್ರೆ ಏಜ್ ಲಿಮಿಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕನಿಷ್ಠ ನಿಮಗೆ 20 ವರ್ಷ ಆಗಿರ್ಬೇಕು. ಅಂದ್ರೆ ಡಿಗ್ರಿ ಮಾಡಿದ್ರೆ ಅಂದ್ರೆ ಮಿನಿಮಮ್ ನಿಮಗೆ 20 ವರ್ಷ ಆಗಿರುತ್ತೆ. ಹಾಗಾಗಿ ನಿಮ್ಗೆ ಏನಪ್ಪಾ ಅಂದ್ರೆ ಕನಿಷ್ಠ 20 ವರ್ಷ ಆಗಿದ್ರೆ ಈ ಜಾಬ್ಗೆ ಅಪ್ಲೈ ಮಾಡಕ್ಕಾಗುತ್ತೆ. ಅದಾದ್ಮೇಲೆ ಗರಿಷ್ಠ ಬಂದ್ಬಿಟ್ಟು 28 ವರ್ಷ, ಲಾಸ್ಟ್ ನಿಮಗೆ 28 ವರ್ಷ ಒಳಗೆ ನೀವೇನಪ್ಪಾ ಅಂದ್ರೆ ಈ ಜಾಬ್ಗೆ ಅಪ್ಲೈ ಮಾಡಕ್ಕಾಗುತ್ತೆ. ಅದಾದ್ಮೇಲೆ ಆಧಾರಿತ ಏನಪ್ಪಾ 1/2/2020 ಒಳಗೆ ನೀವೇನಪ್ಪಾ ಅಂದ್ರೆ 28 ವರ್ಷ ನೀವು ಕಂಪ್ಲೀಟ್ ಮಾಡಬೇಕು ತಿಳಿಸಿದ್ದಾರೆ. ಓಕೆನಾ, 1 ಅಂದ್ರೆ 22ನೇ ತಿಂಗಳು ನಿಮಗೆ ಒಂದೊಳಗೆ ಏನಪ್ಪಾ ಅಂದ್ರೆ ಇದಕ್ಕೆ ಏನಪ್ಪಾ ಅಂದ್ರೆ ನೀವು ಅದರೊಳಗೆ ನೀವು 28 ವರ್ಷ ಕಂಪ್ಲೀಟ್ ಆಗಿರ್ಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಅದಾದ್ಮೇಲೆ OMC ಸಡಲಿಕ್ಕೆ ಎಷ್ಟು ಕೊಟ್ಟಿದ್ದಾರೆ ನೋಡೋದಾದ್ರೆ SC ಕ್ಯಾಟಗರಿಗೆ 5 ವರ್ಷ ಕೊಟ್ಟಿದ್ದಾರೆ, OBC ಕ್ಯಾಟಗರಿಗೆ 3 ವರ್ಷ ಕೊಟ್ಟಿದ್ದಾರೆ. ಆಮೇಲೆ PW ಕ್ಯಾಂಡಿಡೇಟ್ಗೆ 10 ವರ್ಷ 15 ವರ್ಷ ನಿಮಗೆ 7 ಲಕ್ಷ ಕೊಟ್ಟಿದ್ದಾರೆ. ಅದಾದ್ಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ ಏನಪ್ಪಾ ಅಂದ್ರೆ ಆರ್ಮಿ ನಿಯಮ ಪ್ರಕಾರ ನಿಮಗೆ 20 ವರ್ಷ 7 ಲಕ್ಷ ಕೊಟ್ಟಿದ್ದಾರೆ. ಓಕೆನಾ, ಇದಿಷ್ಟು ಯಾವ ಕ್ಯಾಟಗರಿ ಎಷ್ಟು ಸಡಲಿಗೆ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತಾ ಓದಾಯ್ತು. ಆಮೇಲೆ ಸ್ಯಾಲರಿ ಎಷ್ಟು ಕೊಡ್ತಾರಪ್ಪ ಈ ಜಾಬ್ಗೆ ನಾವು ಓದಿ ನಮಗೆ ಎಷ್ಟು ಸ್ಯಾಲರಿ ಕೊಡ್ತಾರೆ ನೋಡೋದಾದ್ರೆ ಬೇಸಿಕ್ ಸ್ಯಾಲರಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅರೌಂಡ್ 29,000 ಏನಪ್ಪಾ ನಿಮಗೆ 29,000 ನಿಮಗೆ ಸ್ಯಾಲರಿ ಕೊಡ್ತಾರೆ. ಓಕೆ, ಅರೌಂಡ್ ಏನಪ್ಪಾ ಅಂದ್ರೆ 29,000 ಬೇಸಿಕ್ ಸ್ಯಾಲರಿ ಕೊಡ್ತಾರೆ. ಅದಾದ್ಮೇಲೆ ಏನಪ್ಪಾ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಗ್ರೋಸ್ ಸ್ಯಾಲರಿ ಬಂದ್ಬಿಟ್ಟು ಏನಪ್ಪಾ ಟೋಟಲ್ ಆಗಿ ಕೈ ಬರೋದು ಎಷ್ಟಪ್ಪ ಅಂದ್ರೆ 58,000 ನೋಡಿ ಗಾಯ್ಸ್ ನೋಡಿ 58,000 ರೂಪಾಯಿ ನಿಮಗೆ ಗ್ರೋಸ್ ಸ್ಯಾಲರಿ ಬರುತ್ತೆ. ಓಕೆನಾ, ಅದಾದ್ಮೇಲೆ ಮತ್ತೆ HR DA TD ಎಲ್ಲ ಅಭ್ಯರ್ಥಿ ಎಲ್ಲ ಸೇರಿ ಅಂತ ನಿಮಗೆ ಅದಕ್ಕೆ ಸೇರಿರುತ್ತೆ. ನಿಮಗೆ ಗ್ರೋಸ್ ಸ್ಯಾಲರಿ 58,000 ಬಂದ್ಬಿಟ್ಟು ಅದಾದ್ಮೇಲೆ HRS ಇನ್ಕ್ಲೂಡ್ ಆಗುತ್ತೆ, DA ಇನ್ಕ್ಲೂಡ್ ಆಗುತ್ತೆ, TA ಮತ್ತೆ ಎಲ್ಲ ಇಲ್ಲಿ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಆಯ್ಕೆ ಪ್ರಕ್ರಿಯೆ ಯಾವ ತರ ಇದಕ್ಕೆ ಸೆಲೆಕ್ಷನ್ ಮಾಡ್ತಾ ನೋಡೋದಾದ್ರೆ ಮೊದಲನೇದಾಗಿ ಏನಪ್ಪ ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ನಿಮ್ಮ ಪ್ರಿಲಿಮಿನರಿ ಎಕ್ಸಾಮ್ ಯಾವ ಸಬ್ಜೆಕ್ಟ್ ಇರ್ತಪ್ಪ ಅಂದ್ರೆ ನಿಮಗೆ ಇಂಗ್ಲಿಷ್ ಇರುತ್ತೆ, ರೀಸನಿಂಗ್ ಇರುತ್ತೆ, ನ್ಯೂಮರಿಕಲ್ ಇರುತ್ತೆ. ಅಂದ್ರೆ ಇಂಗ್ಲಿಷು ಮತ್ತೆ ರೀಸನಿಂಗು ಮತ್ತೆ ಮ್ಯಾಥ್ಸ್ ಇಲ್ಲಿ ಕಂಡಕ್ಟ್ ಮಾಡ್ತಾರೆ. ಟೋಟಲ್ ಆಗಿ ನಿಮಗೆ 100 ಮಾರ್ಕ್ಸ್ 100 ಕ್ವಶನ್ ಇರ್ತವೆ, 100 ಮಾರ್ಕ್ಸ್ 100 ಅಂಕಗಳಲ್ಲಿ
ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆನಾ, ಇದು ಯಾವ ತರ ನಿಮ್ಗೆ SSC ಎಕ್ಸಾಮ್ ಬರೀತೀರಾ ಆ ತರ ನಿಮ್ಗೆ ಇಲ್ಲಿ ಎಕ್ಸಾಮ್ ಕನೆಕ್ಟ್ ಮಾಡ್ತಾ ಹೋಗ್ತಾನೆ. ಟೋಟಲ್ ಆಗಿ ಏನಪ್ಪಾ 100 ಕ್ವಶನ್ಗೆ 60 ನಿಮಿಷ ನಿಮಗೆ ಟೈಮ್ ಇರ್ತದೆ. 100 ಕ್ವಶನ್ಗೆ 60 ನಿಮಿಷ ಏನಪ್ಪಾ ಅಂದ್ರೆ 60 ನಿಮಿಷ ನಿಮಗೆ ಟೈಮ್ ಇರುತ್ತೆ. ಇದು SSC ತರ ಏನಪ್ಪಾ ಅಂದ್ರೆ ಒಂದು ಕ್ವಶನ್ 1 ಮಿನಿಟ್ ಕೊಡೋದಿಲ್ಲ. ಇದು RRB ಎಕ್ಸಾಮ್ ಆಗಿ ಬ್ಯಾಂಕ್ ಎಕ್ಸಾಮ್ ಕೂಡ ಇದೇ ತರ ಇರುತ್ತೆ. ಓಕೆನಾ, ನಿಮಗೆ 100 ಕ್ವಶನ್ಗೆ ಕ್ವಶನ್ ಜಾಸ್ತಿ ಇರ್ತವೆ, ಟೈಮ್ ಕಮ್ಮಿ ಇರುತ್ತೆ. ಓಕೆನಾ, ಅಷ್ಟೊಳಗೆ ನೀವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ಸ್ ಎಕ್ಸಾಮ್ ಯಾವ ತರ ಇರುತ್ತಪ್ಪ ಅಂದ್ರೆ ಅದೇ ಸೇಮ್ ರಿಸಲ್ಟ್ ಇರುತ್ತೆ. ಓಕೆನಾ, ರೀಸನಿಂಗ್ ಇರುತ್ತೆ, ಇಂಗ್ಲಿಷ್ ಇರುತ್ತೆ, ನ್ಯೂಮರಿಕಲ್ ಇರುತ್ತೆ, ಅಂದ್ರೆ ಜನರಲ್ ನಾಲೆಜ್ ಇರುತ್ತೆ, ಕಂಪ್ಯೂಟರ್ ನಾಲೆಜ್ ಇಲ್ಲಿ ಕನ್ವರ್ಟ್ ಮಾಡಿ ಟೋಟಲ್ ಆಗಿ 200 ಕ್ವಶನ್ ಇರ್ತದೆ. ಟೋಟಲ್ ಆಗಿ 5 ಸಬ್ಜೆಕ್ಟ್ ಸೇರಿ ನಿಮಗೆ 200 ಮಾರ್ಕ್ಸ್ ಇರುತ್ತೆ. 5 ಸಬ್ಜೆಕ್ಟ್ ಸೇರಿ ನಿಮ್ಗೆ ಏನಪ್ಪಾ ಅಂದ್ರೆ 200 ಮಾರ್ಕ್ಸ್ ಇರುತ್ತೆ. ಆಮೇಲೆ ನಿಮಗೆ 135 ನಿಮಿಷ ಕೊಟ್ಟಿರ್ತಾರೆ. ಓಕೆನಾ, ಏನಪ್ಪಾ ಅಂದ್ರೆ ಇದಕ್ಕೆ ನೀವು ನಿಮ್ಗೆ ಎಷ್ಟು ನಿಮಿಷ ಏನೋ ಕಮ್ಮಿ ಆದಪ್ಪ ಅಂದ್ರೆ ನಿಮಗೆ 1 ಅವರ್ ನಿಮಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆನಾ, ನಿಮಗೆ ಒಂದು ಕ್ವಶನ್ 1 ಮಿನಿಟ್ ಕೊಡೋದಿಲ್ಲ. ಓಕೆನಾ, ಇದು 200 ಕ್ವಶನ್ಗೆ 130 ನಿಮಿಷ ಇಲ್ಲಿ ಕೊಟ್ಟಿರ್ತಾರೆ. ಅಷ್ಟೊಳಗೆ ನೀವು ಈ ಎಕ್ಸಾಮ್ ಕ್ಲಿಯರ್ ಮಾಡ್ತಾ ಹೋಗ್ಬೇಕು. ಓಕೆನಾ, ಲ್ಯಾಂಗ್ವೇಜ್ ಪ್ರಿಫರೆನ್ಸ್ ಟೆಸ್ಟ್ ಯಾವ ತರಪ್ಪ ಅಂದ್ರೆ ನಿಮಗೆ ಸ್ಥಳೀಯ ಆಧಾರ, ನಿಮಗೆ ನೀವು ಕನ್ನಡ ಬರುತ್ತೆ, ನೀವು ಕನ್ನಡದಲ್ಲಿ ಪ್ರಿಫರೆನ್ಸ್ ಕೊಡ್ತಾ ಹೋಗ್ಬೇಕು. ಆಮೇಲೆ ಉತ್ತೀರ್ಣ ಏನಪ್ಪಾ ಅಂದ್ರೆ ನೀವು ಸ್ಥಳೀಯ ಭಾಷೆ ನೇಮಕಾತಿ ಉತ್ತೀರ್ಣ ಏನಪ್ಪಾ ಅಂದ್ರೆ ನೀವು ಕೆ ಎಕ್ಸಾಮ್ ಬರ್ದಿರ್ತೀರಲ್ವಾ, ಕೆ ಎಕ್ಸಾಮ್ ಒಳಗೆ ಏನಪ್ಪಾ ಅಂದ್ರೆ ಕನ್ನಡ ಎಕ್ಸಾಮ್ ಕನೆಕ್ಟ್ ಮಾಡಿರ್ತೀರ. ಆ ಕನ್ನಡ ಎಕ್ಸಾಮ್ ನೀವು ಪಾಸ್ ಆಗಿರ್ಬೇಕು. ಆ ಕನ್ನಡ ಎಕ್ಸಾಮ್ ಪಾಸ್ ಆದ್ರೆ ಮಾತ್ರ ನಿಮ್ಗೆ ಏನಪ್ಪಾ ಅಂದ್ರೆ ನೇಮಕ ಮಾಡ್ತಾರೆ. ಓಕೆನಾ, ಆಮೇಲೆ ನೆಗೆಟಿವ್ ಮಾರ್ಕಿಂಗ್ ಪ್ರತಿ ತಪ್ಪಿಗೆ ಏನಪ್ಪಾ 1/4 ನಿಮ್ಗೆ ಏನಪ್ಪಾ ನೆಗೆಟಿವ್ ಮಾರ್ಕ್ಸ್ ಇಲ್ಲಿ ಇರುತ್ತೆ ಅಂತ ಕೂಡ ಇಲ್ಲಿ ತಿಳಿಸಿಕೊಡ್ತೀವಿ. ಓಕೆನಾ, ಅರ್ಜಿ ಶುಲ್ಕ ಬಂದ್ಬಿಟ್ಟು ಎಷ್ಟೆಷ್ಟು ಇರುತ್ತಪ್ಪ ನೋಡೋದಾದ್ರೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ SC ST PW ಎಕ್ಸೈಸ್ ಮನೆ ಏನಪ್ಪಾ ಅಂದ್ರೆ 50+ GST ಇಲ್ಲಿ ಪೇ ಮಾಡಬೇಕಾಗುತ್ತೆ. ಏನಪ್ಪಾ 50 ರೂಪಾಯಿ ಪ್ಲಸ್ GST ಇಲ್ಲಿ ಪೇ ಮಾಡಬೇಕು. ಆಮೇಲೆ ಜನರಲ್ ಕ್ಯಾಟಗರಿ OBC EW ಕ್ಯಾಟಗರಿಗೆ 450 ರೂಪಾಯಿ ಪ್ಲಸ್ GST ಇಲ್ಲಿ ಪೇ ಮಾಡಕ್ ಆಗ್ತದೆ. ಟೋಟಲ್ ಆಗಿ SC ST ಕ್ಯಾಟಗರಿಗೆ 100 ರೂಪಾಯಿ ಇರುತ್ತೆ. ಆಮೇಲೆ ಜನರಲ್ ಕ್ಯಾಟಗರಿ OBC ಕ್ಯಾಟಗರಿಗೆ 500 ರೂಪಾಯಿ ಇರುತ್ತೆ. ಟೋಟಲ್ ಆಗಿ GST ಸೇರಿದ್ರೆ 500 ರೂಪಾಯಿ ಆಗುತ್ತಾ ಹೋಗುತ್ತೆ. ಆಮೇಲೆ RV ಸ್ಟಾಫ್ RV ಒಳಗೆ ಏನೋ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಇಲ್ಲಿ ಉಚಿತ ಯಾವುದೇ ತರ ಅಪ್ಲಿಕೇಶನ್ ಫೀಸ್ ಇಲ್ಲಿ ಇರೋದಿಲ್ಲ ಅಂತ ನೋಡ್ತಾ ಹೋಗ್ಬೋದು. ಆಮೇಲೆ ಇದು ಯಾವ ತರ ಅರ್ಜಿ ಮಾಡಕಪ್ಪ ನೋಡೋದಾದ್ರೆ ನಾನು ಕೆಳಗೆ ಏನಪ್ಪಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ RBI ಯಾವ ತರ ಅಪ್ಲೈ ಮಾಡೋದಂತ ಲಿಂಕ್ ಕೊಟ್ಟಿರ್ತಾರೆ. ಅದನ್ನ ಲಿಂಕ್ ಕ್ಲಿಕ್ ಮಾಡಿ ಅದಕ್ಕೆ ವೆಬ್ಸೈಟ್ ಗೆ ಭೇಟಿ ನೀಡ್ತೀರಾ. ಅಲ್ಲಿ ಕೆರಿಯರ್ ಆಪ್ಷನ್ RBI ಅಸಿಸ್ಟೆಂಟ್ ರಿಕ್ರೂಟ್ಮೆಂಟ್ 2025 ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ. ಅದಾದ್ಮೇಲೆ ನಿಮ್ ರಿಜಿಸ್ಟರ್ ಆಗಿ ಫಸ್ಟ್ ರಿಜಿಸ್ಟರ್ ಆಗಿ ಆಮೇಲೆ ಲಾಗಿನ್ ಐಡಿ ಬರುತ್ತೆ. ಆ ಲಾಗಿನ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಕಂಪ್ಲೀಟ್ ಆಗಿ ಯಾವ ಡೀಟೇಲ್ಸ್ ಇರುತ್ತೆ ಕಂಪ್ಲೀಟ್ ಆಗಿ ಫಿಲ್ ಮಾಡ್ತಾ ಹೋಗಿ ಮೇಲೆ ಲಾಸ್ಟ್ ಗೆ ಏನಪ್ಪಾ ನಿಮ್ ಪೇಮೆಂಟ್ ಎಲ್ಲ ಪೇ ಮಾಡಾದ್ಮೇಲೆ ನಿಮ್ದು ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಜೆರಾಕ್ಸ್ ಮಾಡ್ಕೊಂಡು ಇಲ್ಲ ಫೋನ್ PDF ಒಳಗೆ ರೆಫರೆನ್ಸ್ ಇಟ್ಟಿರೋ. ಓಕೆನಾ, ನಾಳೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗಿ ಅದನ್ನ ಕೇಳ್ತಾರೆ. ಹಾಗಾಗಿ ಇದು ಒಂದು ಏನಪ್ಪಾ ಅಂದ್ರೆ ನೀವು ಅಪ್ಲೈ ಏನಪ್ಪಾ ಪೇಮೆಂಟ್ ಮಾಡ್ತಿಲ್ವಾ, ಪೇಮೆಂಟ್ ಮಾಡಿದ ರಿಸಿಪ್ಟ್ ನಿಮ್ಗೆ ಮೇಲಿಗೆ ಬರುತ್ತೆ. ಆ ಮೇಲ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಕೂಡ ಅದನ್ನ ಇಟ್ಕೋಬೇಕಾಗುತ್ತೆ. ಓಕೆ, ಆಮೇಲೆ ಯಾವ ದಾಖಲೆಗಳು ಬೇಕಪ್ಪ ಈ ಜಾಬ್ ಅಪ್ಲೈ ಮಾಡಕ್ಕೆ ನೋಡೋದಾದ್ರೆ ನಿಮ್ದು ಫೋಟೋಗ್ರಫಿ, ಸಿಗ್ನೇಚರ್, ತಮ್ಮ ಇಂಪ್ರೆಷನ್ ಇದು ಇವಾಗಿರೋದಿಲ್ಲ. ನೀವು ಎಕ್ಸಾಮ್ ಕನೆಕ್ಟ್ ಮಾಡ್ತೀವಿ ಅಲ್ಲಿ ತಮ್ಮ ಇಂಪ್ರೆಷನ್ ಕೇಳ್ತಾರೆ, ಅಲ್ಲಿ ಕೊಡಬೇಕು. ಆಮೇಲೆ ಹ್ಯಾಂಡ್ ರೈಟಿಂಗ್ ಡಿಕ್ಲೇರೇಷನ್ ಅಂದ್ರೆ ನಿಮ್ದು ಎಕ್ಸಾಮ್ ಅಲ್ಲಿ ಇರುತ್ತೆ. ಆಮೇಲೆ ಡಿಗ್ರಿ ಸರ್ಟಿಫಿಕೇಟ್, ಯಾವ್ದೋ ಒಂದು ID ಪ್ರೂಫ್ ಬಂದ್ರೆ ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಯಾವ್ದಾದ್ರು ಒಂದು ನಿಮಗೆ ಈ ಡಾಕ್ಯುಮೆಂಟ್ ಬೇಕಾಗುತ್ತೆ. ಇದಿಷ್ಟು RBI ಅಪ್ಲಿಕೇಶನ್ ಮಾಡಲಿಕ್ಕೆ ಇದೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಸೌಲಭ್ಯ ಸಿಗುತ್ತೆ ಈ ಜಾಬಿಗೆ ಹೋದ್ರೆ ನಮ್ಗೆ ಏನೇನು ಬೆನಿಫಿಟ್ ಸಿಗುತ್ತೆ ನೋಡೋದಾದ್ರೆ ಮೊದಲನೇ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಬ್ಯಾಂಕ್ ಕ್ವಾರ್ಟರ್ಸ್ ನಿಮಗೆ ಅಲ್ಲಿ ಕ್ವಾರ್ಟರ್ಸ್ ಕೊಡ್ತಾರೆ, ಉಳ್ಕಣಕ್ಕೆ ಕ್ವಾರ್ಟರ್ಸ್ ಕೊಡ್ತಾರೆ. ಮೆಡಿಕಲ್ ಫೇಸ್ ಫ್ರೀ ಇರುತ್ತೆ, LTC ಫ್ರೀ, ಹೌಸ್ ಲೋನು, ಪೆನ್ಷನ್ ಸ್ಕೀಮು, ಪ್ರಮೋಷನ್ ಆಪ್ಷನ್ ಜಾಸ್ತಿ ಇಲ್ಲೆಲ್ಲ ಸಿಗ್ತಾ ಹೋಗುತ್ತೆ. ಓಕೆನಾ, ಇದಿಷ್ಟು RBI ಎಕ್ಸಾಮ್ಗೆ ನೀವು ಎಕ್ಸಾಮ್ ಪಾಸ್ ಆಗಿ ಕೆಲಸಕ್ಕೆ ಹೋದ್ರೆ ಇಷ್ಟೆಲ್ಲ ಬೆನಿಫಿಟ್ ಇರ್ತಾ ಹೋಗುತ್ತೆ. ಓಕೆನಾ, ನಿಮ್ಗೆ ಏನೋ ಟೋಟಲ್ ಒಂದು 60,000 ರೂಪಾಯಿ ಸಂಬಳ ಬರ್ತಾ ಹೋಗುತ್ತೆ. ಓಕೆನಾ, ಆಮೇಲೆ RBI ಅಸಿಸ್ಟೆಂಟ್ ಜಾಬ್ನ ಯಾಕೆ ಆಯ್ಕೆ ಮಾಡಕ್ಕೆ ನೋಡೋದಾದ್ರೆ ಮೊದಲನೇ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗುತ್ತೆ. ಮೊದಲನೇದಾಗಿ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗುತ್ತೆ, ಜಾಬ್ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ. ಆಮೇಲೆ ಸ್ಯಾಲರಿ ಕೂಡ ಹೈಕ್ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಜಾಬ್ ಸೆಕ್ಯೂರಿಟಿ ಕೂಡ ಜಾಸ್ತಿ ಇರುತ್ತೆ. ಆಮೇಲೆ ಪ್ರಮೋಷನ್ ಆಗ್ತಾ ಇರುತ್ತೆ, ಪೆನ್ಷನ್ ಕೊಡ್ತಾರೆ, ನೆಕ್ಸ್ಟ್ ಟೈಮ್ ನಿಮಗೆ ಪೆನ್ಷನ್ ಕೂಡ ಕೊಡ್ತಾ ಹೋಗ್ತಾರೆ. ಅದಾದ್ಮೇಲೆ ರೆಸ್ಪೆಕ್ಟಬಲ್ ಕ್ಯಾರಿಕಲ್ ಅಂತ ಒಳ್ಳೆ ರೆಸ್ಪೆಕ್ಟಬಲ್ ಕ್ಯಾರಿಕಲ್ ಆಗುತ್ತೆ, ಒಳ್ಳೆ ವೆದರ್ ಕೂಡ ಇಲ್ಲಿ ಕಂಡೀಷನ್ ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು. ಓಕೆನಾ, ಅದಕ್ಕಾಗಿ ನೀವೇನಪ್ಪಾ ಅಂದ್ರೆ ನೀವೇನೋ ಬ್ಯಾಂಕ್ ಒಳಗೆ ಕೆಲಸ ಮಾಡೋದ್ರೆ ಬೆಸ್ಟ್. ಇನ್ನು ಕೆಲವೊಂದು ಬೇರೆ ಬ್ಯಾಂಕ್ ಒಳಗೆ ಕೆಲಸ ಮಾಡ್ತಾರೆ, ಅವರೆಲ್ಲ ರಾತ್ರಿ 12 ಗಂಟೆ ಅವರೆಲ್ಲ ಅಲ್ಲಿವರೆಗೆ ನೀವೇನಪ್ಪಾ ಅಂದ್ರೆ ನಿಮಗೆ ಕೆಲಸ ಮಾಡ್ಸಿದ್ರೆ. ಹಾಗಾಗಿ ನೀವೇನಪ್ಪಾ ಅಂದ್ರೆ ಬೆಸ್ಟ್ ಅಂದ್ರೆ ಅಪ್ಲಿಕೇಶನ್ ಹಾಕೋದು ಬೆಸ್ಟ್ ಆಗಿರ್ತದೆ. ಆಮೇಲೆ ಪ್ರಮುಖ ಲಿಂಕ್ಗಳು ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಲಿಂಕ್ ಬಂದ್ಬಿಟ್ಟು ಏನಪ್ಪಾ ಒಂದು ವಾಟ್ಸ್ಆಪ್ ಕೊಟ್ಟಿರ್ತೀನಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಆಮೇಲೆ Instagram ಕೊಟ್ಟಿರ್ತೀನಿ. ಏನಪ್ಪಾ ಅಲ್ಲಿ ನಾನು ಕೆಲವೊಂದು ವಿಡಿಯೋ ಮಾಡಕ್ ಆಗಿಲ್ಲ ಅಂದ್ರೆ ಅಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆ, ಡೈಲಿ ಒಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಹಾಗಾಗಿ ಇವೆಲ್ಲ ಜಾಯ್ನ್ ಆಗಿ ಅದಾದ್ಮೇಲೆ ಅಫಿಷಿಯಲ್ ವೆಬ್ಸೈಟ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಅಲ್ಲಿ ಅಪ್ಲೈ ಮಾಡಬಹುದು. ಓಕೆನಾ, ಇದಿಷ್ಟು ಯಾವ ತರ RBI ಅಸಿಸ್ಟೆಂಟ್ ನೋಟಿಫಿಕೇಶನ್ ಏನಿದೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿ ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆನಾ, ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಯಾವ ತರ ಅಪ್ಲೈ ಮಾಡೋದನ್ನು ಕೂಡ ತಿಳಿಸಿ ಕೊಡ್ತೇನೆ. ಓಕೆನಾ, ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.